ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ನಾವು ಬಂದಿದ್ದೀರಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಪ್ಪ ಇದ್ದೀರಾ ಅಂದರೆ ಈಶಾ ಫೌಂಡೇಶನ್. ಬನ್ನಿ ಹಾಗೆ ಒಂದು ವಿಸಿಟ್ ಮಾಡೋಣ. ಈಶಾ ಫೌಂಡೇಶನ್ ಎಲ್ಲ ತೋರಿಸ್ಕೊಂಡ್ಬರ್ತೀವಿ. ಇವತ್ತು ನಾವು ಬಂದಿರೋದು ನಾನು ನನ್ನ ಫ್ರೆಂಡ್ಸು. ಬನ್ನಿ ಹಾಗೆ ನೀವು ನೋಡ್ಬೋದು ಈಶಾ ಫೌಂಡೇಶನ್ ಹತ್ರ ಎಷ್ಟು ಜನ ಬಂದಿದ್ದಾರೆ ಅಂತ. ಬಂದವರೆಲ್ಲ ಅವರವರು ಸೆಲ್ಫಿ ತಗೊಳೋದೇನೋ, ಈಶಾನ ವಿಡಿಯೋ ಮಾಡ್ಕೊಳೋದೇನೋ, ಅವರ ಒಂದು ಪ್ರೀತಿ ಭಕ್ತಿ ಯಾವ ಥರ ಇದೆ ಅನ್ನೋದನ್ನು ಶೋ ಮಾಡ್ತಾ ಇದ್ದಾರೆ. ಈಶಾ ಫೌಂಡೇಶನ್ ಹತ್ರ ಬಂದಿರೋರೆಲ್ಲ ವೆಯ್ಟಿಂಗ್ ಮಾಡ್ತಾ ಇರೋದು ಏನಕ್ಕಪ್ಪ ಅಂದರೆ ಇವತ್ತು ಈವ್ನಿಂಗು ಲೈಟಿಂಗ್ ಶೋ ಇದೆ. ಆ ಲೈಟಿಂಗ್ ಶೋಗೋಸ್ಕರ ಇವರೆಲ್ಲ ಬಂದು ಕಾಯ್ತಾ ಇದ್ದಾರೆ. ನಾನು ಕೂಡ ನನ್ನ ಸ್ನೇಹಿತನ ಜೊತೆ ಅದಕ್ಕಂತಲೇ ಬಂದಿದ್ದೀನಿ. ನೋಡೋಣ, ಸಂಜೆ ಲೈಟಿಂಗ್ಸು ತೋರಿಸ್ತೀನಿ ನಿಮಗೆ. ಆದಷ್ಟು ಲಾಗ್ನ ಪೂರ್ತಿ ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿ ಈಶಾ ಫೌಂಡೇಶನಲ್ಲಿ ಲೈಟಿಂಗ್ಸ್ ಆನ್ ಮಾಡ್ತಾರಂತ 100 ಕಿಲೋಮೀಟ್ರಿಂದ ನೋಡೋಕೆ ಬಂದಿದ್ದರು. ಇನ್ನೇನು ಕೆಲವೇ ಸಮಯದಲ್ಲಿ ಆನ್ ಮಾಡ್ತಾರೆ, ಅದಕ್ಕೆ ಅಂದ್ಬಿಟ್ಟು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಿ. ನೋಡೋಣ ಬನ್ನಿ. ಎಲ್ಲರೂ ವೀಕ್ಷಣಾ ಸ್ಥಳಕ್ಕೆ ಬಂದು ಕುಳಿತುಕೊಳ್ಳಬೇಕಾಗಿ ವಿನಂತಿ. ನಮಸ್ಕಾರ. ಆದಿಯೋಗಿ ದಿವ್ಯ ದರ್ಶನ will begin shortly. We request you to please come to the seating area. ನೋಡಿ, ಇನ್ನೇನು ಲೈಟಿಂಗ್ಸು ಕೆಲವೇ ಕ್ಷಣಗಳಲ್ಲಿ ಆನ್ ಆಗುತ್ತಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವು ಕಾಯ್ತಾ ಇದ್ದೀರಿ. ಬನ್ನಿ ನೋಡೋಣ. ಈಶಾ ಮೂರ್ತಿನ ಆಲ್ಮೋಸ್ಟ್ ಒಂದು ರೌಂಡ್ ಹೊಡಿತಾ ಇದ್ದೀವಿ. ನೋಡಿ, ಬ್ಯಾಕ್ ಸೈಡ್ ಎಲ್ಲ ಯಾವ ಥರ ಇದೆ ಲೈಟಿಂಗ್ಸ್ ಅಂತ ಹೇಳ್ಬಿಟ್ಟು. ಇನ್ನೇನು ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಬನ್ನಿ ನೋಡೋಣ. ಎಲ್ಲರೂ ಲೈಟಿಂಗ್ಸ್ ನೋಡೋದಕ್ಕಂತಾನೆ ಓಡ್ತಾ ಇದ್ದಾರೆ. ಆನಾಯ್ತು. ನೋಡಿ, ಎಲ್ಲ ಕೂತ್ಕೊಂಡಿದ್ದಾರೆ. ಇನ್ನೇನು ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ಕುತ್ಕೊಂಡ್ಬಿಡೋಣ. ಇಲ್ಲೇ ಕುತ್ಕರ ಬರಲ್ಲ. ಲೈಟಿಂಗ್ಸ್ ಏನು ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ನೋಡ್ಬೋದು ಎಷ್ಟು ಜನ ಕೂತಿದ್ದಾರೆ ಅಂತ. ಇವರೆಲ್ಲ ಲೈಟಿಂಗ್ಸ್ ನೋಡೋದಕ್ಕೋಸ್ಕರನೇ ಬಂದು ಕೂತಿದ್ದಾರೆ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked,
he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they call him a yogi, as he was the first one, the Adi Yogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him. ನೋಡಿದ್ರಲ್ಲ ಫ್ರೆಂಡ್ಸ್, ಲೈಟಿಂಗ್ಸ್ ಹೇಗಿತ್ತು ಅಂತ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ ಲೈಟಿಂಗ್ಸ್ ಹೇಗಿತ್ತು. ನಿಮಗೋಸ್ಕರನೇ ಈ ಲಾಗ್ನ ಮಾಡ್ಬೇಕನ್ಬಿಟ್ಟೆ ನಾವು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ವಿ. ಇವತ್ತು ನಾವು ಮೊದಲನೇ ಸರಿನೇ ನೋಡಿದ್ದು ಈಶಾ ಫೌಂಡೇಶನ್ನ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.